ಇವತ್ತು ನನ್ನ ಗಾಡಿನ ಸೇಲ್ ಮಾಡೋ ದಿನ. ಯಾಕೆ ಅಂತ ನಿಮ್ಮ ಕ್ವಶನ್ ಬರ್ಬೋದು. ಬೈಕಿಂಗ್ ಬಿಡೋಣ ಅಂತ ಅನ್ಸ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ, ಇದು ನಿಮ್ಮ XP ಗರ್ಲ್. ಸೊ ಇವತ್ತು ನಾನು ಸಡನ್ನಾಗಿ ಈವ್ನಿಂಗ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾನಿವತ್ತು ನನ್ನ ಗಾಡಿನ ಸೇಲ್ ಮಾಡೋ ದಿನ. ಸೊ ಯಾಕೆ ಸೇಲ್ ಮಾಡ್ತಿದ್ದೀನಿ ಏನು ಅಂತೆಲ್ಲ ಹೋಗ್ತಾ ಬ್ಲಾಗಲ್ಲಿ ಹೇಳ್ತೀನಿ. ನಾನೀಗ ವಿಜಯನಗರಕ್ಕೆ ಹೋಗಬೇಕು. ಸೊ ಅಲ್ಲಿ ಅವರು ಬರ್ತಾರೆ, ಯಾರು ತೊಗೊತಾರೋ ಅವರು ಬರ್ತಾರೆ. ಆ್ಯಂಡ್ ಅವರು ಯಾರಂತ ನಿಮ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಹರ್ಷನ ಹತ್ರನೇ ಗಾಡಿ ಇದೆ. ಇವತ್ತು ಸ್ವಲ್ಪ ಗಾಡಿದು ಕೆಲಸ ಎಲ್ಲ ಇತ್ತು, ಅದೆಲ್ಲ ಮಾಡಿಸಿ ಅವನ ಹತ್ರನೇ ಕೊಟ್ಟಿದ್ದೆ. ಈಗ ವಿಜಯನಗರ, ನಾನು ಆಫೀಸಿಂದ ಆ್ಯಕ್ಚುಲಿ ಬೇಗ ಬಂದೆ, ಇವತ್ತು 5 o'clock ಹಂಗೆ ಬಂದೆ. ಈಗ ನಾನು ವಿಜಯನಗರ್ಗೆ ಹೋಗ್ತೀನಿ. ಮಳೆ ಬರೋ ಥರ ಈಗ ಅಲ್ಲಿ ನೋಡ್ಬೋದು ನೀವು, ನೋಡಿ ಮೋಡ ಆಗಿದೆ ಫುಲ್ಲು. ಸೊ ಹೊರಡ್ತೀನಿ, ನೋಡೋಣ. 1.5 hour ತೋರಿಸ್ತಿದೆ ಇಲ್ಲಿಂದ ಹರ್ಷನ ಮನೆಗೆ. ಸೊ ಗಾಯ್ಸ್, ಟಾಪಿಕ್ಗೆ ಬರೋಣ. ಈಗ ಸೇಲ್ ಏನು ಮಾಡ್ತಾ ಇದ್ದೀನಿ. ಎಸ್, ಆಬ್ವಿಯಸ್ಲಿ 9 months ಆಗಿದೆ ಅಷ್ಟೇ ತಗೊಂಡು, ಆದರೂ ಸೇಲ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ನಿಮ್ಮ ಕ್ವಶನ್ ಬರ್ಬೋದು. ಆ್ಯಕ್ಚುಲಿ ಆ ಟೈಮಲ್ಲಿ ನಾನು NS ಮಾರಿದ್ದೆ, ಬಿಕಾಸ್ ತುಂಬ ಆಕ್ಸಿಡೆಂಟ್ ಆಗುತ್ತೆ ಅಂತ. ವೀಡಿಯೋಸ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಸೊ NS ಮಾರಿದ್ಮೇಲೆ ನನ್ನ ಹತ್ರ ಯಾವುದೇ ಒಂದು ಬೈಕ್ ಇರಲಿಲ್ಲ. ಲೈಕ್ ನನಗೆ ಆ ಟೈಮಲ್ಲಿ ನಾನು ಇನ್ನೂ ಜಾಬಿಗೆ ಸೇರಿದ್ದಷ್ಟೇ ಇತ್ತು. ಯಾವುದು ಬೈಕ್ ಇರಲಿಲ್ಲ. ಲೈಕ್ ಲಿಟ್ರಲಿ ನಂಗೆ ಫೀಲ್ ಆಗ್ತಿತ್ತು, ನಿಮ್ಗೆ ಗೊತ್ತು ತಾನೆ, ಒಂದು ಬೈಕಿಗೆ ನಾವು ಎಡಿಕ್ಟ್ ಆದರೆ ನಮ್ಮ ಹತ್ರ ಬೈಕ್ ಇಲ್ಲ ಅಂದಾಗ ಹೆಂಗೆ ಫೀಲ್ ಆಗುತ್ತೆ ಅಂತ. ಸೊ ಲಿಟ್ರಲಿ ನಂಗೆ ತುಂಬ ಫೀಲ್ ಆಗ್ತಿತ್ತು, ನಂಗೊಂದು ಬೈಕ್ ಬೇಕು ಅಂತ. ಆ್ಯಂಡ್ ನಾನು ಆ ಟೈಮ್ಗೆ ಹೆಂಗಿದ್ದೆ ಅಂದರೆ ಅಡ್ವೆಂಚರ್ ಅಂದರೆ ಸ್ವಲ್ಪ ಇಷ್ಟಪಡ್ತಿದ್ದೆ. ಬಿಕಾಸ್ ನಮ್ಮ ಊರಲ್ಲೆಲ್ಲ ಈ ಥರ ಟ್ರಾಫಿಕ್ಕು ಅದೆಲ್ಲ ಇರಲ್ಲ ಅಲ್ವಾ, ಅದಕ್ಕೆ ನನಗೆ ಅಡ್ವೆಂಚರ್ ರೈಡ್ ಮಾಡೋದಂದರೆ ಇಷ್ಟ ಆಗ್ತಿತ್ತು. ಬಟ್ ನಾನು ಬ್ಯಾಂಗ್ಳೂರು ಬಂದಮೇಲೂ ಇಟ್ಸ್ ಓಕೆ. ಲೈಕ್ ನನ್ನ ಬಜೆಟ್ ತುಂಬ ಕಮ್ಮಿ ಇತ್ತು. ಆ್ಯಂಡ್ ಆ್ಯಕ್ಚುಲಿ ನನ್ನ ಗಾಡಿ ಡೌನ್ ಪೇಮೆಂಟ್ ಎಲ್ಲ ಹಾಕಬೇಕಾದ್ರೂ ಫ್ರೆಂಡ್ಸ್ ಹತ್ರ ಎಲ್ಲ ತೊಗೊಂಡು ಏನೇನೋ ಮಾಡಿಬಿಟ್ಟು ತೊಗೊಂಡಿದ್ದೆ. ಬಿಕಾಸ್ ಬೈಕ್ ಇಲ್ಲದೆ ಇರೋಕ್ಕಾಗಲ್ಲ ಅನ್ನೋದು ಒಂದೇ ನನ್ನ ತಲೆಯಲ್ಲಿತ್ತು. ಅದಕ್ಕೆ ನಾನು ಏನೇನೋ ಮಾಡಿಬಿಟ್ಟು ಬೈಕ್ ತೊಗೊಂಡೆ. ಆ್ಯಂಡ್ ಎವ್ರಿ ಮಂತ್ ನಂಗೆ 6,000 ಕಟ್ಟಕ್ಕೆ ಬರ್ತಾಯಿತ್ತು. ಆ್ಯಕ್ಚುಲಿ ಪ್ರಾಬ್ಲಮ್ ಏನು ಅಂದರೆ, ನೀವು ಎಲ್ಲ ತುಂಬ ಕಮಿಟ್ಮೆಂಟ್ಸ್ ಇಟ್ಕೊಂಡು ಒಂದು 30-40 ಸಾವಿರ ಇಲ್ಲ 20-30 ಸಾವಿರ ಸ್ಯಾಲ್ರಿಯಲ್ಲಿ ಇರ್ತೀರ ಅಂದಾಗ ಆ್ಯಂಡ್ ತುಂಬ ಕಷ್ಟ ಆಗುತ್ತೆ. ಮಿಡಲ್ ಕ್ಲಾಸ್ ಹಣೆ ಬರ ಏನು ಅಂದರೆ, ಸ್ಯಾಲ್ರಿ ಜಾಸ್ತಿ ಆದಂಗೆ ನಮ್ಮದು ಕಮಿಟ್ಮೆಂಟ್ ಜಾಸ್ತಿ ಹೋಗುತ್ತೆ. ಸೊ ನಾವು ಹೇಳೋಂಗೆ ಇಲ್ಲ, ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಇರೋ ಕಂಪನಿ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಬಿಕಾಸ್ ನಮ್ಗೆ ಸಿಕ್ಕಿದಾಗೆಲ್ಲ ನಮ್ಗೇನಾಗುತ್ತೆ ಗೊತ್ತಾ, ಇನ್ನೂ ಜಾಸ್ತಿ ಕಮಿಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. EMI ಆಪ್ಷನ್ ಅಂತ ಒಂದು ಕೊಟ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಆಯಿತಾ. ಬಟ್ ಏನು ಮಾಡೋಂಗಿಲ್ಲ, ಸಮ್ಟೈಮ್ಸ್ ಕೆಲವರಿಗೆ ಹೆಲ್ಪ್ ಆಗುತ್ತೆ ಅದು ತುಂಬ. ಬಟ್ ಪ್ರಾಬ್ಲಮ್ ಏನು ಅಂದರೆ, ನಾನು ತಲೆಯಲ್ಲಿ ಯಾವುದೂ ಇರಲಿಲ್ಲ. ಯಾವ್ದು ಬೈಕ್ ತೊಗೊಬೇಕು, ಏನು ತೊಗೊಬೇಕು, ಹೆಂಗೆ ತೊಗೊಬೇಕು, ಯಾವ್ದು ಚೆನ್ನಾಗಿರುತ್ತೆ, ಎನಿಥಿಂಗ್ ನನ್ನ ತಲೆಯಲ್ಲಿ ಇರಲೇ ಇಲ್ಲ. ಇದರಲ್ಲಿ ಎಲ್ಲ ಲೈಕ್ ನಾನು ಹೆಂಗಂದರೆ ಜಾಸ್ತಿ ಬೇರೆಯವ್ರ ಮೇಲೆ ಡಿಪೆಂಡ್ ಇರ್ತೀನಿ. ಲೈಕ್ ಎಲ್ಲದನ್ನು ಬೇರೆಯವ್ರ ಹತ್ರ ಕೇಳೋದು, ಇದು ಓಕೆನಾ, ಅದು ಓಕೆನಾ, ಅದು ಚೆನ್ನಾಗಿರುತ್ತಾ, ಇದು ಚೆನ್ನಾಗಿರುತ್ತಾ ಅಂತ ಕೇಳ್ಕೊಂಡು ಎವ್ರಿ ಟೈಮ್ ಮಾಡೋದು. ನನಗೆ ಯಾವ್ದು ಇಷ್ಟ ಇದೆ, ನನಗೆ ಯಾವ್ದು ಇಷ್ಟ ಇಲ್ಲ ಅಂತ ನಾನು ಯಾವತ್ತೂ ಥಿಂಕ್ ಮಾಡಲ್ಲ. ಎವ್ರಿ ಟೈಮ್ ಬೇರೆಯವ್ರದ್ದೇ ಒಪಿನಿಯನ್ ನನಗೆ ಓಕೆ ಸುಪೀರಿಯರ್ ಅನಿಸುತ್ತೆ. ನೀವು ಆಫ್ ರೋಡಿಂಗ್ ಮಾಡಲ್ಲ, ನೀವು ಅಡ್ವೆಂಚರ್ ರೈಡ್ ಮಾಡಲ್ಲ ಅಂದರೆ ನಿಮ್ಗೆ ಅಡ್ವೆಂಚರ್ ಬೈಕ್ ವೇಸ್ಟು. ಸೊ ನಾನು ಇದೆಲ್ಲ ಏನೂ ಥಿಂಕ್ ಮಾಡಿದೆ. ಒಟ್ನಲ್ಲಿ ಬೈಕ್ ಇಲ್ಲ ನನ್ನ ಕೈಲಿ, ನಂಗೆ ಬೈಕ್ ಬೇಕು, ನಂಗೆ ಬೈಕ್ ಇಲ್ಲ ನನ್ನ ಕೈಲಿ, ನಂಗೆ ಬೈಕ್ ಬೇಕು. ಇದು ಒಂದೇ ನನ್ನ ತಲೆಯಲ್ಲಿ ಇದ್ದಿದ್ದು, ಬೈಕ್ ಬೇಕು ಅಂತ. ಆ್ಯಂಡ್ ನಾನು ಬೈಕ್ ತೊಗೊಂಡೆ. ಲೈಕ್ ಬೈಕ್ ಇಲ್ಲ ಅಂದ್ಕೊಂಡು ನಾನು ಬೈಕ್ ತೊಗೊಂಡ್ಮೇಲೆ ಏನಾಯಿತು ಅಂದರೆ, ಇಷ್ಟು ದಿನ ಯೂಸ್ ಮಾಡಿದೆ. ಬಟ್ ಇಷ್ಟು ದಿನದಲ್ಲಿ ಒಂದು ದಿನವೂ ನಾನು ಲೈಕ್ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಈವನ್ ನನ್ನ ಹತ್ರ NS 125 ಇದ್ದಾಗ ಕೂಡ ನನಗೇನೋ ಒಂಥರ ಕಂಪ್ಲೀಟ್ ಫೀಲ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗ್ತಿತ್ತು. ಆ ಗಾಡಿ ಓಡಿಸ್ಬೇಕಾದ್ರೆ, ಡೈಲಿ ಆ ಗಾಡಿ ತೆಗಿಬೇಕಾದ್ರೂ ನನಗೆ ಓಡಿಸೋಣ ಅಂತಲೇ ಫೀಲ್ ಆಗ್ತಿತ್ತು. ಬಟ್ ನಾನು ಯಾವಾಗ ಎಕ್ಸ್ಪಲ್ಸ್ ತೊಗೊಂಡೆ ಎಲ್ಲನೂ ಚೆನ್ನಾಗೇ ಇತ್ತು. ಲೈಕ್ ನನಗೆ ಇಷ್ಟ ಇಲ್ಲ ಅಂತಲ್ಲ, ಬೈಕ್ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ಬಟ್ ನನಗೆ ಓಡಿಸೋ ಮನಸ್ಸಾಗ್ತಿರ್ಲಿಲ್ಲ. ನೀವೇನೇ ಕಮೆಂಟ್ ಆಗ್ಬೋದು, ತಗೊಳ್ಬೇಕಾದ್ರೆ ಗೊತ್ತಿರಲಿಲ್ಲ, ಎವ್ರಿ ಬೈಕ್ ಈ ಸೇಮ್, ಎಲ್ಲ ಬೈಕು ಒಂದೇ ಥರ. ನಾನೇನು CC ಬಗ್ಗೆ ಮಾತಾಡ್ತಿಲ್ಲ, ಆರ್ ನಾನೇನು ಬೈಕ್ಸ್, ಸ್ಮಾಲ್ ಬೈಕ್ಸ್, ಬಿಗ್ ಬೈಕ್ಸ್ ಅಂತ ಮಾತಾಡ್ತಿಲ್ಲ. ಪರ್ಸ್ನಲಿ ನನ್ನ ಬಗ್ಗೆ ಮಾತಾಡ್ತಿದ್ದೀನಿ. ನನಗೆ ಓಡ್ಸೋಕ್ಕೆ ಇಷ್ಟ ಆಗ್ತಿಲ್ಲ ಬೈಕ್, ದ್ಯಾಟ್ಸ್ ಇಟ್. ಓಕೆ, ಫೈನಲ್ ಆಗಿ ನನ್ನ ಚಾನಲಲ್ಲಿ ನೀವು ಅಂಗಡಿಯಿಂದ ನೋಡ್ತಾ ಇದ್ದೀರಾ. ಆ್ಯಂಡ್ ಇದು ಈಗ ಕೊಡ್ತಾ ಇದ್ದೀನಿ. ಆಮೇಲೆ ಜಾಸ್ತಿ ಏನು ಮಾತಾಡೋಕ್ಕಾಗಲ್ಲ. ನನಗೆ ತುಂಬ ಕ್ವಶನ್ಸ್ ಬರ್ತಾಯಿತ್ತು. ನಿಮ್ದು ಎಕ್ಸ್ಪಲ್ಸ್ ಎಲ್ಲಿದೆ, ಸರ್ವಿಸಲ್ಲಿ ಇದೆಯಾ, ಸೇಲ್ ಮಾಡಿದ್ರಾ, ಎಲ್ಲಿಟ್ಟಿದ್ದೀರಾ ಅಂತ. ಸೊ ಆನ್ಸರೀಸ್, ನನ್ನ ಗಾಡಿನ ಸೇಲ್ ಮಾಡಿ 1.5 ತಿಂಗಳಾಯಿತು. ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇರಲಿಲ್ಲ, ಏನು ಹೇಳೋದು ಬೇಡ ಅಂದ್ಕೊಂಡಿದ್ದೆ. ಬಟ್ ಕ್ವಶನ್ಸ್ ತುಂಬ ಬರ್ತಾಯಿತ್ತು. ಎಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ.
ನಾನು ಸೇಲ್ ಮಾಡಿ ಅದೇ ಹೇಳ್ದಂಗೆ 1.5 ತಿಂಗಳಾಯಿತು. ರೀಸನ್ ಬಂದುಬಿಟ್ಟು 1.5 ತಿಂಗಳು ಮುಂಚೆನೇ ನಾನು ಸೇಲ್ ಮಾಡೋಕ್ಕಿಂತ ಮುಂಚೆ 1 ತಿಂಗಳು ಮುಂಚೆನೇ ಯೂಸ್ ಮಾಡೋದು ಬಿಟ್ಟಿದ್ದೆ ಅಂದರೆ ಗಾಡಿ ಚೆನ್ನಾಗಿಲ್ಲ, ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ ಅಂತಲ್ಲ. ಆ್ಯಕ್ಚುಲಿ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಬಂದಿತ್ತು, ಅದಕ್ಕೆ ಸರಿ ಮಾಡ್ಸೋಕೆ ಹರ್ಷಂದು ಮನೇಲಿಟ್ಟಿದ್ದೆ. 1 ತಿಂಗಳು ಅಲ್ಲೇ ಇದ್ದೋಯ್ತು. ಅವ್ನು R15 ತೊಗೊಂಡು ನಾನು ಬಂದಿದ್ದೆ. ಆ್ಯಂಡ್ ಅದಾದಮೇಲೆ ಡಿಸಿಷನ್ ತೊಗೊಬೇಕಿತ್ತು, ಗಟ್ಟಿ ಮನ್ಸು ಮಾಡಿ. ಸದ್ಯಕ್ಕೆ ಬೈಕು ಅದು ಇದು ಈಗ ನನ್ನ ಹತ್ರ ನಂದು ಅಂತ ಏನೂ ಇಲ್ಲ, ಬೈಕು ಸ್ಕೂಟಿ ಆಗಲಿ ಏನೂ ಇಲ್ಲ. ಸೊ ಗಟ್ಟಿ ಮನ್ಸು ಮಾಡಿ ಗಾಡಿನ ಸೇಲ್ ಮಾಡಿದೆ. ಲೈಕ್ ಇಟ್ಸ್ ಓಕೆ, ಸೇಲ್ ಮಾಡೋಣ ಈಗ. ಮೇನ್ ರೀಸನ್ ಅಂದರೆ ಫಿನಾನ್ಷಿಯಲ್ ರೀಸನ್. ಸೊ ನಾನು ಗಾಡಿನ ನಿಮ್ಗೆ ಹೇಳ್ದಂಗೆ 1 ತಿಂಗಳು ಮುಂಚೆಯಿಂದ ಯೂಸ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಗಾಡಿಗೆ ಸುಮ್ಮನೆ 6,500 EMI ಕಟ್ತಾಯಿದ್ದೆ. ಆ್ಯಂಡ್ ಅದ್ರ ಇಂಟ್ರೆಸ್ಟ್ ಕೂಡ 21% ಇತ್ತು. ಆ ಗಾಡಿ ತಗೊಳ್ಳೋ ಮೂಮೆಂಟಲ್ಲಿ ಯಾವುದು ನಂಗೆ ಲೋನು ಸಿಕ್ಕಿರಲಿಲ್ಲ. ಸೊ ದಟ್ಸ್ ವೈ ನಂಗೆ ಅದೊಂದು ಲಾಸ್ಟ್ ಆಪ್ಷನ್ ಇತ್ತು. 21% ಹುಮ್ಮಸ್ಸಲ್ಲೇನೋ ತೊಗೊಂಡೆ. ಗಾಡಿ ತೊಗೊಂಡಿನ 1 ವರ್ಷ ಆಗಿಲ್ಲ. ಎಲ್ಲ ಫಸ್ಟಿಂದ ನಾನು ಫಾಲೋ ಮಾಡ್ಕೊಂಡು ಬಂದ್ರೆ ಗೊತ್ತಿರುತ್ತೆ. August 14 ನಾನು ಗಾಡಿ ತೊಗೊಂಡಿರೋದು. ನಾನು ಬ್ಯಾಂಗ್ಳೂರಿಗೆ ಬಂದು 1.5 ವರ್ಷ ಆಗ್ತಾ ಬಂತು. ನಾನೇನು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿಲ್ಲ, ಬಟ್ ಬೈಕ್ ಅನ್ನೋದೊಂದು ತಲೆಯಲ್ಲಿ ಇದ್ದಿದ್ದರಿಂದ ಬೈಕ್ ಬಿಟ್ಟು ಇರೋಕ್ಕಾಗಲ್ಲ. ಆ್ಯಸ್ ಅ ಬೈಕರ್ ನನಗಂತೂ ಬೈಕನ್ನ 2-3 ದಿನ ಓಡಿಸಿಲ್ಲ ಅಂದರೂ ಹುಚ್ಚಿಡ್ದಂಗೆ ಆಗುತ್ತೆ. ಬಟ್ ಇಲ್ಲ, ಇಟ್ಸ್ ಓಕೆ, ಕಂಟ್ರೋಲ್. ನಮ್ಮ ಬೈಕು ನಮ್ಮದು. ಈಗ ನಾನು ಅವ್ನು ಓಡಿಸ್ತಾ ಇದ್ದೀನಿ, ನಾನು ಹೇಳ್ತಿಲ್ಲ, ಫುಲ್ ರೆಸ್ಪೆಕ್ಟ್, ಬಿಕಾಸ್ ಯಾರೂ ಅಷ್ಟು ಮಾಡಲ್ಲ. ಫಸ್ಟ್ ಬೈಕನ್ನ ಯಾವತ್ತೂ ನೀನೇ ಇಟ್ಕೋ, ಸ್ವಲ್ಪ ದಿನಕ್ಕೆ ನೀನು ಎಷ್ಟೊತ್ತು ತನಕ ಬೈಕ್ ತೊಗೊತೀವಿ ಅಷ್ಟೋ ತನಕ ನೀನೇ ಓಡಿಸ್ಕೊ ಅಂತ ಕೊಡಲ್ಲ. ಬಟ್ ಅವ್ನು ಕೊಟ್ಟಿದ್ದಾನೆ, ಯಾವತ್ತೂ ನಾನು ಗ್ರೇಟ್ಫುಲ್ ಆಗಿರ್ತೀನಿ. ಅವನೊಂದು ಸ್ಟೇಟ್ಮೆಂಟ್ ಕರೆಕ್ಟಾಗಿ ಕೊಟ್ಟಿದ್ದಾನೆ, ನೀನು ಎಲ್ಲಿ ತನಕ ಬೈಕ್ ತೊಗೊಳಲ್ವ ಅಲ್ಲಿ ತನಕ ನಾನು ಇಟ್ಕೋ, ಬೇಜಾರು ಮಾಡ್ಕೊಬೇಡ ಅಂತ. ಸೊ ಅದಕ್ಕೆ ನಾನು ಹೇಳ್ದಂಗೆ ಗ್ರೇಟ್ಫುಲ್ ಆಗಿರ್ತೀನಿ ಅವತ್ತು. ಬೈಕ್ ವಿಷಯಕ್ಕೆ ಬರೋಣ. ಸೊ ಸೇಲ್ ಮಾಡಿ ಸುಮಾರು ಲೈಕ್ June 9ಗೆ ಸೇಲ್ ಮಾಡಿದ್ದು ಅನಿಸುತ್ತೆ. ಸೇಲ್ ಮಾಡಿದ್ದು ಕೂಡ ಅವ್ರು ಇನ್ಸ್ಟಾಗ್ರಾಮಲ್ಲಿದ್ದರು, ಬಟ್ ಅವ್ರ ಫ್ರೆಂಡಿಗೆ ಬೇಕಂತಿದ್ರು. ಹಾಗೆ ಕಾಂಟ್ಯಾಕ್ಟ್ ಆಗಿ ನಾನು ಸೇಲ್ ಮಾಡಿದೆ ಅವರಿಗೆ. ಬ್ಯಾಂಗ್ಳೂರಲ್ಲಿ ಮನೆ ಮಾಡ್ಕೊಂಡಿರೋರಿಗೆ ಗೊತ್ತಿರುತ್ತೆ, 25-30 ಸ್ಯಾಲ್ರಿಲಿ ಇನ್ನೇನೂ ಮಾಡೋಕ್ಕಾಗಲ್ಲ. ಆಲ್ರೆಡಿ ಪರ್ಸ್ನಲ್ ಕಮಿಟ್ಮೆಂಟ್ಸ್ ಇರುತ್ತೆ. ಅದ್ರ ಮೇಲೆ ಈ ಥರ ಬೈಕು ಅದು ಇದು ಅಂತ ಬಂದಾಗ ಬೈಕ್ ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಎಲ್ಲರಿಗೂ ಗೊತ್ತು ಬೈಕ್ ಇರೋರಿಗೆ ಬೈಕ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಆ್ಯಂಡ್ ಮೇಂಟೈನ್ ಅಂದರೆ ಚೆನ್ನಾಗಿ ಇಟ್ಕೊಳ್ಳೋದು, ತೊಳೆಯೋದು, ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಅಂತಲ್ಲ. ಬೈಕ್ ಸರ್ವಿಸ್ ಆಗಲಿ, ಟೈಮ್ ಟು ಟೈಮ್ ಸರ್ವಿಸ್, ರೈಡ್ಗೆ ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸೋದು, ಇಲ್ಲಾಂದರೆ ಎವ್ರಿ ಟೈಮ್ ಬೈಕ್ಗೆ ನಾರ್ಮಲ್ ಎಕ್ಸಾಂಪಲ್ ಅಂದರೆ ಚೈನ್ ಲೂಬ್ ಮಾಡೋದು, ಚೈನ್ ಕ್ಲೀನ್ ಮಾಡೋದು, ಈ ಥರ ಸಣ್ಣ ಪುಟ್ಟ ಕೆಲಸ ಬೈಕಿಗೆ ಆಗ್ತಾ ಇರಬೇಕು. ಆವಾಗ ಮಾತ್ರ ನಿಮ್ಮ ಬೈಕು ನೀಟಾಗಿರುತ್ತೆ. ಸೊ ಇದೊಂದು ಮೇನ್ ರೀಸನ್ ನಾನು ಸೇಲ್ ಮಾಡಿರೋದು. ನಾನು ತೊಗೊಂಡೆ, ಎವ್ರಿ ಮಂತ್ EMI ಕಟ್ತಾಯಿದ್ದೆ, ಬಟ್ ಪ್ರಾಬ್ಲಮ್ ಬರ್ತಾಯಿತ್ತು ಮಿಡಲ್ ಗಾಡಿ. ಸೊ ನನ್ನ ಕೈಯಲ್ಲಿ ಬರ್ತಾಯಿತ್ತು. ಈಗ ತೊಗೊಂಡವ್ರಂತೂ ಖುಷಿಯಾಗಿದ್ದಾರೆ, ಏನೂ ಕಂಪ್ಲೇಂಟ್ ಹೇಳಿಲ್ಲ. ಬಟ್ ನನ್ನ ಕೈಯಲ್ಲಿ ಪ್ರಾಬ್ಲಮ್ ಬರ್ತಾಯಿತ್ತು. ನಾನು ಗಾಡಿ ಸರಿ ಇಲ್ಲ ಅಂತ ಹೇಳಿದೆ. ಇಂಡಿಯನ್ ಬ್ರ್ಯಾಂಡ್, ಐ ರೆಸ್ಪೆಕ್ಟ್, ತುಂಬ ಚೆನ್ನಾಗಿದೆ. 200cc ಅಡ್ವೆಂಚರ್ ಆಫ್ ರೋಡಿಂಗ್ ಗಾಡಿ, ಬೆಸ್ಟ್ ಎಕ್ಸ್ಪಲ್ಸು. ಸೊ ತುಂಬ ಜನ ಕಮೆಂಟ್ಸ್ ಆಗ್ಬೋದು, ನಿಮ್ಗೇನು ಗೊತ್ತು ಎಕ್ಸ್ಪಲ್ಸ್ ಬಗ್ಗೆ, ಹಂಗೆ ಹಿಂಗೆ ನಮ್ಮ ಹತ್ರ ಇದೆ, ಹಂಗಿದೆ ಹಿಂಗಿದೆ ಅಂತ. ಐ ರೆಸ್ಪೆಕ್ಟ್ ದಟ್. ಬಟ್ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಹೈಟ್ ಇಶ್ಯೂಸ್ ಆಗ್ತಿತ್ತು. ಆ್ಯಂಡ್ ನಾನು ಮೇಯ್ನಾಗಿ ರೀಸನ್ ಕೊಡ್ತಿದ್ದೀನಿ, ನನಗೆ ಫಿನಾನ್ಷಿಯಲ್ ಇಶ್ಯೂಸ್ ಆಗ್ತಿತ್ತು. ನನಗೆ ಅದನ್ನು ನೋಡ್ಕೊಳಕ್ಕಾಗ್ತಿಲ್ಲ, ಮೇಂಟೈನ್ ಮಾಡ್ಕೊಳಕ್ಕಾಗ್ತಿಲ್ಲ. ಅಷ್ಟು ನನಗೆ ಬೈಕಿಂದ ಪ್ರಾಬ್ಲಮ್ ಇದೆ. ಮಾರಿದ ನೆಕ್ಸ್ಟ್ ದಿನವೇ, ಸೇಲ್ ಮಾಡಿದ ನೆಕ್ಸ್ಟ್ ದಿನವೇ ನಾನು ಇನ್ನೊಂದು ಗಾಡಿ ತೆಗಿತಿದ್ದೆ. ಬಟ್ ನಾನೀಗ ಅಂಥ ಸಿಚುವೇಶನಲ್ಲಿಲ್ಲ. ಯೂಟ್ಯೂಬ್ ಮಾಡೋಕ್ಕೂ ಆಗ್ತಿಲ್ಲ. ಕರೆಕ್ಟಾಗಿ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ. 10-11-12 ಡೇಸ್ ಬಿಟ್ಟಾದ್ಮೇಲೆ ನಾನು ವೀಡಿಯೋ ಹಾಕ್ತಿದ್ದೀನಿ. ಸೊ ಒಂದು ಸಲ ಗೈಸ್, ನೀವು ಕಾರ್ಪೊರೇಟ್ ವರ್ಲ್ಡ್ಗೆ ಬಂದ್ರಿ ಅಂದರೆ ನಿಮಗೆ ಕೊಡೋಕ್ಕೆ ಟೈಮ್ ಇರಲ್ಲ. ನಾನು ನನ್ನ ಲೈಫಲ್ಲಿ ಸ್ಟೇಬಲ್ ಆಗಲ್ವೋ ಅಲ್ಲಿ ತನಕ ನಾನು ಬೈಕ್ ತೊಗೊಳ್ಳಲ್ಲ. ಆ್ಯಂಡ್ ಮೇಯ್ನಾಗಿ ಹರ್ಷನ್ ಬೈಕು ಎಷ್ಟು ದಿನ ನನ್ನ ಹತ್ರ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಮನೆಗೆ ಹೋಗಿ ಬಂದಾಗಿದ್ದರಿಂದ ನನಗೆ ಹೇಳೋಕ್ಕೂ ಆಗ್ತಿಲ್ಲ, ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಅಷ್ಟು ನನಗೆ ಬ್ಯಾಕ್ ಪೇಯ್ನ್ ಆ್ಯಂಡ್ ಶೋಲ್ಡರ್ ಪೇಯ್ನ್ ಆ್ಯಂಡ್ ಈ ಫುಲ್ ಪಾರ್ಟ್ ಪೇಯ್ನ್ ಆಗ್ತಿದೆ. ಎವ್ರಿ ಟೈಮ್ ನಂಗೆ ಆ ಗಾಡಿ ಓಡಿಸ್ಬೇಕಾದ್ರೂ ತುಂಬ ಪೇಯ್ನ್ ಆಗ್ತಿದೆ. ಸೊ ಸೆಕೆಂಡ್ ಹ್ಯಾಂಡ್ ಸ್ಕೂಟಿ ತಗೊಳ್ಳೋಣ, ಸ್ವಲ್ಪ ದಿನ ಬೈಕಿಂಗ್ ಬಿಡೋಣ ಅಂತ ಅನ್ಸ್ಕೊಂಡಿದ್ದೀನಿ. ಆ್ಯಸ್ ಅ ಬೈಕರ್ ತುಂಬ ಕಷ್ಟ. ಅದ್ರ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ. ಫಿನಾನ್ಷಿಯಲಿ ಪ್ರಾಬ್ಲಮ್ ಆಗಿ, ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ ಆಗಿ, ಹೆಲ್ತ್ ಪ್ರಾಬ್ಲಮ್ ಆಗಿ ಬೈಕನ್ನು ಬಿಟ್ಟವ್ರಿಗೆ ಗೊತ್ತಿರುತ್ತೆ. ಫುಲ್ ಕ್ಲಾರಿಟಿ ಇರಲಿಲ್ಲ, ಅದಕ್ಕೆ ನಾನು ಎಕ್ಸ್ಟ್ರಾ ವೀಡಿಯೋ ಮಾಡಿ ನಿಮಗೆ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಓಕೆ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಾನು ಯಾವಾಗ ಬೈಕ್ ತೊಗೊತೀನಿ, ಬೈಕ್ ಕಂಟೆಂಟ್ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ನನ್ನ ಹತ್ರ ಸ್ವಲ್ಪ ದಿನಕ್ಕಂತೂ R15 ಇದೆ. ಅದು ನಂಗೆ ಓಡ್ಸೋಕ್ಕಾಗ್ತಿಲ್ಲ, ಕಷ್ಟ ಆಗ್ತಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ನಂದು ಎಕ್ಸ್ಪೀರಿಯನ್ಸ್, ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಸೊ ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಲೈಫಲ್ಲಿ ಏನಾದರೂ ಒಂದು ಕಾರಣಕ್ಕೆ ನೀವು ಬೈಕಿಂಗನ್ನು ಬಿಟ್ಟಿದ್ರೆ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಎಲ್ಲರ ಕಮೆಂಟಿಗೂ ರಿಪ್ಲೈ ಮಾಡ್ತೀನಿ. ಆಲ್ಮೋಸ್ಟ್ ಮಾಡಿಲ್ಲ ಅಂದರೆ ಸಾರಿ, ಮಾಡಿದ್ದೀನಿ. ಎಲ್ಲರ ಕಮೆಂಟಿಗೂ ರಿಪ್ಲೈ ಮಾಡಿದ್ದೀನಿ. ನನ್ನ ಫೇವ್ರೆಟ್ ಬೈಕ್ Z900. ಅದು ಸೆಕೆಂಡ್ ಹ್ಯಾಂಡ್ ತೆಗಿಯೋಕ್ಕೆ ಇಷ್ಟ ಇಲ್ಲ, ಹೊಸದೇ ತೆಗಿಬೇಕಂತ ತುಂಬ ಆಸೆ ಇದೆ. ನೋಡೋಣ ಆ ದೇವ್ರಿಗೆ ನಡೆಸ್ತಾನೋ ಹಂಗೆ. ಸೊ
ನಿಮಗೆ ಕ್ಲಾರಿಟಿ ಕೊಡಬೇಕಿತ್ತು, ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ ಅದಕ್ಕೆ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.